ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಐ ಶುಡ್ ನಾಟ್ ಡೇರ್ ಟು ಲೀವ್ ಮೈ ಫ್ರೆಂಡ್. ಎಮಿಲಿ ಡಿಕನ್ಸನ್ ಅವರ ಈ ಒಂದು ಪದ್ಯದ ಕನ್ನಡ ಸಾರಾಂಶವನ್ನು ಇಲ್ಲಿ ತಿಳಿಸಲಿದ್ದೇನೆ. ಇಲ್ಲಿ ಐ ಶುಡ್ ನಾಟ್ ಡೇರ್ ಟು ಲೀವ್ ಮೈ ಫ್ರೆಂಡ್. ಸ್ಪೀಕರ್ ಎಮಿಲಿರವರು ಒಬ್ಬ ಸ್ನೇಹಿತನನ್ನು ಅಗಲಿ ಇರೋದಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅಂದರೆ ಒಬ್ಬ ಸ್ನೇಹಿತನನ್ನು ನಾನು ಹಗಲೋದಕ್ಕೆ ನನಗೆ ಧೈರ್ಯ ಇಲ್ಲ, ಅಂದರೆ ಒಬ್ಬ ಸ್ನೇಹಿತನನ್ನು ಬಿಟ್ಟಿರೋದಕ್ಕೆ ನನ್ನ ಕೈಯಲ್ಲಿ ಧೈರ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಪದ್ಯದ ಮೂಲಕ ಅವರು ದ ಸಪರೇಷನ್ ಬಿಟ್ವೀನ್ ದ ಫ್ರೆಂಡ್ಸ್ ಆ್ಯಂಡ್ ದ ಬಾಂಡ್ ಆಫ್ ರಿಲೇಷನ್, ಕನೆಕ್ಟಿವಿಟಿ ಆ್ಯಂಡ್ ದ ಎಮೋಷನಲ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ದ ಫ್ರೆಂಡ್ಸ್ ಒಂದು ಥೀಮ್ನಲ್ಲಿ ಈ ಪದ್ಯವನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಮೊದಲಿಗೆ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ನನ್ನ ಸ್ನೇಹಿತನನ್ನು ಬಿಟ್ಟಿರಲು ನನಗೆ ಅಷ್ಟು ಧೈರ್ಯ ಇಲ್ಲ. ಏಕೆಂದರೆ ನಾನೇನಾದರೂ ಆತನನ್ನು ಬಿಟ್ಟು ಹೋದರೆ ಈ ಮೇ ಡೈ, ಆತ ಸಾಯಬಹುದು, ಅಥವಾ ಆತ ಸಾಯಬೇಕಾದ್ರೆ ಆ ಸ್ಥಿತಿಯಲ್ಲಿ ನಾನು ಆ ಒಂದು ಸಮಯದಲ್ಲಿ ನಾನು ಅಲ್ಲಿ ಇಲ್ಲದೆ ಹೋದಲ್ಲಿ, ಅಥವಾ ನಾನು ಆತ ಸಾಯುವಂತಹ ಸಮಯಕ್ಕೆ ಅವನ ಬಳಿ ಇಲ್ಲದೆ ಹೋದಾಗ ನಿಜವಾಗಲೂ ಅದು ನನ್ನ ಕೈಲಿ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆ ಸ್ನೇಹಿತನ ಹೃದಯ ಆತ ಸಾಯಬೇಕಾದರೆ ನನ್ನನ್ನು ಬಯಸ್ತಾ ಇರುತ್ತೆ. ಹಾರ್ಟ್ ದಟ್ ವಾಂಟೆಡ್ ಮೀ. ಆ ಸ್ನೇಹಿತ ನನ್ನ ಅನುಪಸ್ಥಿತಿಯಲ್ಲಿ ಸಾಯೋದಕ್ಕೆ ಇಷ್ಟಪಡೋದಿಲ್ಲ. ಆತ ಸಾಯುವ ಸಮಯಕ್ಕೆ ತನ್ನ ಬಳಿ ಇರಬೇಕು ಅಂತಕ್ಕಂತಹ ಆತನ ಬಯಕೆ ಆಗಿರುತ್ತೆ. ಆತನ ಹಾರ್ಟ್ ಅದನ್ನು ಬಯಸ್ತಾ ಇರುತ್ತೆ. ಸೊ ಐ ಶುಡ್ ನಾಟ್ ಡೇರ್ ಟು ಲೀವ್ ಮೈ ಫ್ರೆಂಡ್. ಆದ್ದರಿಂದ ನನ್ನ ಸ್ನೇಹಿತನನ್ನು ನಾನು ಬಿಡಲು ನನಗೆ ಧೈರ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಫ್ ಐ ವಾಸ್ ಗಾನ್ ಆ್ಯಂಡ್ ಐ ಟೂ ಲೇಟ್ ಐ ಶುಡ್ ನಾಟ್ ರೀಚ್ ಹಿಮ್. ನಾನೇನಾದರೂ ಈಗ ಬಿಟ್ಟು ಹೊರಟೋದ್ರೆ ನನ್ನ ಸ್ನೇಹಿತನನ್ನು ಆತ ಸಾಯಬಹುದು. ಆ ಸಮಯಕ್ಕೆ ನಾನು ಸರಿಯಾಗಿ ರೀಚ್ ಆಗಲಿಲ್ಲ, ನಾನು ಲೇಟ್ ಆಗಿಬಿಟ್ಟೆ ಎಂದಾಗ ಅವನ ಹೃದಯ ನನಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾನು ಆತನನ್ನು ಬಿಡೋದಿಲ್ಲ, ಆತನಿಗೋಸ್ಕರ ನಾನು ಆತನನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಫ್ ಐ ಶುಡ್ ಡಿಸಪಾಯಿಂಟ್ ದ ಐಸ್, ಅಂದರೆ ಆತನ ಕಣ್ಣುಗಳನ್ನು ನಾನು ಡಿಸಪಾಯಿಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆತ ಆ ಸಾಯುವಂಥ ಸಮಯದಲ್ಲಿ ಆತನ ಕಣ್ಣುಗಳು ನನ್ನನ್ನು ಬಯಸ್ತಾ ಇರುತ್ತೆ, ನನ್ನನ್ನು ನೋಡಬೇಕು ಅಂತಕ್ಕಂತಹ ಒಂದು ಬೇಟೆಯಲ್ಲಿ ಮುಳುಗಿರುತ್ತೆ. ನಾನು ಆತನ ಪಕ್ಕದಲ್ಲಿರಬೇಕು, ನನ್ನನ್ನೇ ನೋಡಬೇಕು ಅಂತ ಬಯಸ್ತಾ ಇರ್ತಾನೆ. ಸೊ ಅದಕ್ಕಾಗಿ ನಾನು ಆತನನ್ನು ಬಿಟ್ಟು ಹೋಗೋದಿಲ್ಲ. ಮತ್ತೆ ಹೇಳ್ತಾರೆ, ಆತ ನನ್ನನ್ನು ನೋಡ್ತಾ ಆತನ ಒಂದು ಸಾವನ್ನು ಬಯಸಬೇಕು, ಆತ ನನ್ನನ್ನು ನೋಡ್ತಾನೆ ಇರಬೇಕು, ಆತ ನನ್ನನ್ನು ಗಮನಿಸ್ತಾ ಇರಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ನಂತರ ಹೇಳ್ತಾರೆ, ಇಫ್ ಐ ಶುಡ್ ಸ್ಟ್ಯಾಬ್ ದ ಪೇಷನ್ಸ್ ಫೇತ್, so sure I would come. It listening went to sleep, telling my tardy name. ಅಂದರೆ ಆ ಸ್ನೇಹಿತನ ಬಳಿ ನಾನು ಖಚಿತವಾಗಿ ಇರಬೇಕು, ಆತನ ಬಳಿಯಲ್ಲೇ ನಾನು ಇರಬೇಕು. ಇದ್ದಾಗ ಮಾತ್ರವೇ ಆತ ಅದನ್ನು ನನ್ನ ಮಾತನ್ನು ಕೇಳ್ತಾ, ನನ್ನನ್ನು ನೋಡ್ತಾ ನನ್ನ ಮಾತನ್ನು ಕೇಳ್ತಾ ಆತ ನಿದ್ದೆಗೆ ಜಾರ್ತಾನೆ. ನನ್ನ ಹೆಸರನ್ನು ಹೇಳ್ತಾ ಆತ ನಿದ್ದೆಗೆ ಜಾರ್ತಾನೆ. ಸೊ ಆದ್ದರಿಂದ ನಾನು ಆತನನ್ನು ಬಿಟ್ಟು ಹೋಗೋದಿಲ್ಲ. ಐ ಶುಡ್ ನಾಟ್ ಡೇರ್ ಟು ಲೀವ್ ಮೈ ಫ್ರೆಂಡ್, ಐ ಶುಡ್ ಬಿ ವಿತ್ ಮೈ ಫ್ರೆಂಡ್. ಬಿಕಾಸ್ ಆತ ಸಾಯುವಾಗ ನನ್ನ ಒಂದು ನಂಬಿಕೆ, ಅದು ಒಂದು ತಾಳ್ಮೆ ಇರುತ್ತೆ, ನನ್ನ ನಂಬಿಕೆ ನನ್ನ ಮಾತನ್ನು ಕೇಳ್ತಾ ಹಾಗೆ ನನ್ನನ್ನು ನೋಡ್ತಾ ಆತ ಚಿರನಿದ್ರೆಗೆ ಜಾರಬೇಕು ಅಂತಕ್ಕಂತಹ ಒಂದು ಬಯಕೆಯನ್ನು ಹೇಳ್ತಾರೆ. ಇನ್ನು ಕೊನೆಯದಾಗಿ ಹೇಳ್ತಾರೆ, ಮೈ ಹಾರ್ಟ್ ವುಡ್ ವಿಶ್ ಇಟ್ ಬ್ರೋಕ್ ಬಿಫೋರ್, ಸಿನ್ಸ್ ಬ್ರೇಕಿಂಗ್ ದೆನ್ ವರ್ ಯೂಸ್ಲೆಸ್ ಆಸ್ ನೆಕ್ಸ್ಟ್ ಮಾರ್ನಿಂಗ್ ಸನ್ ವರ್ ಮಿಡ್ ನೈಟ್ ಫ್ರಾಸ್ಟ್ ಹ್ಯಾಡ್ ಲೇನ್. ಅಂದರೆ ನನ್ನ ಹೃದಯ ಮುರಿದು ಹೋಗ್ಬೇಕಂತ ಬಯಸ್ತಾ ಇದೆ, ಆದರೆ ಅದು ಮುರಿದು ಹೋಗುತ್ತೆ. ನನ್ನ ಸ್ನೇಹಿತನ ಅಗಲಿಕೆಯಿಂದ ಅದು ಮುರಿದು ಹೋಗುತ್ತೆ. ಆತ ನನ್ನನ್ನು ಬಿಟ್ಟು ಅಗಲಿದಾಗ ನನ್ನ ಈ ಒಂದು ಹೃದಯವು ಸಹ ಮುರಿದು ಹೋಗುತ್ತೆ. ಅದು ಹೇಗಪ್ಪ ಅಂದರೆ, ನೆಕ್ಸ್ಟ್ ಮಾರ್ನಿಂಗ್ ಸನ್, ಒಂದು ಸೂರ್ಯ ಬಂದಾಗ ಪ್ರತಿಯೊಂದು ಹೂವು ಅರಳಬೇಕಾಗತ್ತೆ. ಆದರೆ ರಾತ್ರಿಯೆಲ್ಲ ಒಂದು ಹಿಮ ಹೂವಿನ ಮೇಲೆ ಮುಚ್ಚಿಕೊಂಡಾಗ ಆ ಸೂರ್ಯ ಬಂದಾಗ ಹೇಗೆ ಆ ಸೂರ್ಯನ ಕಿರಣಗಳನ್ನು ಆ ಹೂವು ಆಸ್ವಾದಿಸೋದಿಲ್ವೋ, ಆ ಹೂವು ಅರಳೋದಿಲ್ವೋ, ಹಾಗೆ ಈತನನ್ನು ಬಿಟ್ಟು ಹೋದಾಗ ಆ ಸೂರ್ಯ ಬಂದರೂ ನನಗೆ ಪ್ರಯೋಜನ ಇಲ್ಲ, ನಾನು ಆ ಹೂವಿನ ಹಾಗೆ ಆಗೋಗ್ತೇನೆ ಅಂತಹ ಮಾತನ್ನು
ಎಮಿಲಿರವರು ಈ ಪದ್ಯದ ಮೂಲಕ ತಿಳಿಸ್ತಾರೆ. ಐ ಶುಡ್ ನಾಟ್ ಡೇರ್ ಟು ಲೀವ್ ಮೈ ಫ್ರೆಂಡ್. ನನ್ನ ಫ್ರೆಂಡನ್ನು ಬಿಟ್ಟು ನಾನು ಹೋಗೋದಿಲ್ಲ. ಆತನ ಸಾವಿನ ಸಮಯದಲ್ಲಿ ನಾನು ಆತನ ಸನಿಹವೇ ಇರಬೇಕು. ನಾನೇನಾದರೂ ಬಿಟ್ಟು ಹೋದಲ್ಲಿ ಆತ ಡಿಸ್ಟರ್ಬ್ ಆಗ್ತಾನೆ. ಆತನಿಗೆ ಪೀಸ್ಫುಲ್ ಒಂದು ಡೆತ್ ಅನ್ನೋದು ಇರೋದಿಲ್ಲ. ಆತನಿಗೆ ಒಂದು ನೆಮ್ಮದಿಯ ಸಾವು ಅನ್ನೋದು ಸಿಗೋದಿಲ್ಲ. ನಾನು ಅವನ ಕಣ್ಣಿಗೆ ಕಾಣ್ತಾ ಇರಬೇಕು. ನನ್ನ ಮಾತನ್ನು ಕೇಳ್ತಾ ಕೇಳ್ತಾ ಆತ ನಿದ್ದೆಗೆ ಜಾರಬೇಕು ಅಂತಕ್ಕಂತಹ ಒಂದು ಒಳ ಅರ್ಥದಲ್ಲಿ ಆ ಒಂದು ಸ್ನೇಹಿತರ ಅಗಲಿಕೆಯ ನೋವನ್ನು, ಅವರ ಮಧ್ಯೆ ಇರತಕ್ಕಂತಹ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟನ್ನು ಈ ಪದ್ಯದ ಮೂಲಕ ಅವರು ಹೊರೆ ಹಾಕಿದ್ದಾರೆ. ಈ ಪದ್ಯದ ಕನ್ನಡ ಸರಳ ಸಾರಾಂಶ ನಾನು ತುಂಬ ಸರಳವಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.